ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಹಾಕಾಗಿಲ್ಲ. ನಾವು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಉಮರ್ ಖಾಲಿದ್ ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ರೀಲ್ ಬಿಡೋದು ಅಂದರೆ ಗೊತ್ತಲ್ಲ ನಿಮಗೆ. ಅದರಲ್ಲಿ ನಿಸ್ಸೀಮ ಸುಳ್ಳಿನ ಸರ್ದಾರ, ಈಗ ರೀಲಿನ ಸರ್ದಾರ. ಇದು ವಿದ್ಯಾರ್ಥಿಗಳ ಗೆಲುವು. ನಾವು ಕಾಕ್ರೋಚ್ ಪಾರ್ಟಿನೋ ಇನ್ನೊಂದು ಹೆಗಣ ಪಾರ್ಟಿನೋ ಅದಲ್ಲ. ನಾವು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳು ಆಂದೋಲನ ಚಳವಳಿ ಮಾಡಿದಾಗ ಅವನ್ನ ದೇಶದ್ರೋಹಿಗಳು ಅಂದರು. ಅಂದ್ರೆ ಇವರೆಲ್ಲ ದೇಶಭಕ್ತರ, ನಕಲಿ ದೇಶಭಕ್ತರು. ಇಡೀ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತರು. ಮತ್ತೆ ಮಕ್ಕಳನ್ನ ದೇಶದ್ರೋಹಿ ಅಂತಕ್ಕಂಥವ್ರು ಇದಾರಲ್ಲ, ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹುಟ್ಟಾಕ್ಬೇಕು ರಾಜಕಾರಣಿ ಆದವರು. ಇವರ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವರಂತ ಮಹಾದ್ರೋಹಿಗಳು ಯಾರು ಇಲ್ಲ. ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಹಾಕಾಗಿಲ್ಲ. ನಾವು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ, ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದ್ ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಸರ್, ಮೋದಿ ಅವರು ಕ್ಯಾಬಿನೆಟ್ ಅಲ್ಲಿ ತಮ್ಮ ಸಚಿವರಿಗೆ ಕರೆ ಕೊಟ್ಟಿರೋದು, ನೀವು ರೀಲ್ಸ್ಗಳನ್ನ ಮಾಡಿ, ನೀವು ಯುವಕರನ್ನ ತಲುಪೋದಕ್ಕೆ ಏನು ಬೇಕೋ ಅದನ್ನ ಮಾಡಿ ಅಂತ. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ರೀಲ್ ಬಿಡೋದು ಅಂದರೆ ಗೊತ್ತಲ್ಲ ನಿಮಗೆ. ಅದರಲ್ಲಿ ನಿಸ್ಸೀಮ ಸುಳ್ಳಿನ ಸರ್ದಾರ, ಈಗ ರೀಲಿನ ಸರ್ದಾರ. ಅವರು ನಿನ್ನೆ ಯಾವುದೋ ರೀಲ್ ಮಾಡಿದ್ರಲ್ಲ, ಅದರಲ್ಲೂ ಸಹ ಟೆಲಿಪ್ರಾಂಪ್ಟರ್ ನೋಡೇ ಮಾಡಿದ್ದಾರೆ. ಗುಟ್ಕಾ ಮಾಸ್ಟ್ರು ಅದನ್ನ ಜನ ವಿದ್ಯಾರ್ಥಿಗಳು ಮುಖಕ್ಕೆ ಯಾವ ರೀತಿ ಉಗ್ದಿದ್ದಾರೆ ಅಂತ ನೋಡಿದ್ರೆ ಮಾನ ಮರ್ಯಾದೆ ಇದ್ರೆ ಅವ್ರು ಪ್ರಧಾನಮಂತ್ರಿ ಸ್ಥಾನದಿಂದನೇ ಇಳಿಬೇಕು. ಗುಟ್ಕಾ ಮಸಾಲ. ಯಾಕಂದ್ರೆ ಅವರು ಬಹಳ ಬೇಕಾದವ್ರು ಗುಟ್ಕಾ ಮಸಾಲದಲ್ಲಿ ಗುಜರಾತ್ ಅವರು ಆಗ್ತಾರೆ ಅಂತಿಲ್ಲ ಸರ್, ಅವರು ಆಗ್ತಾರೆ ಗುಟ್ಕಾ ಮಸಾಲ. ಮತ್ತೆ ಅವ್ರ ಹಲ್ಲು ನೋಡಿ, ವಿಶ್ವಗುರು ಹಲ್ಲು ನೋಡಿ ಗೊತ್ತಾಗುತ್ತೆ ಗುಟ್ಕಾ ಮಸಾಲೆ ಯಾವುದು ಅಂತ ಹೇಳಿ. ಸರ್, ಈ ಒಂದು ಹೋರಾಟದ ಗೆಲುವು ಕಾಕ್ರೋಚ್ ಪಾರ್ಟಿಯ ಗೆಲುವು ಅಥವಾ ಕಾಂಗ್ರೆಸ್ ಪಾರ್ಟಿಯ ಗೆಲುವು ಸರ್? ಇದು ವಿದ್ಯಾರ್ಥಿಗಳ ಗೆಲುವು. ನಾವು ಕಾಕ್ರೋಚ್ ಪಾರ್ಟಿನೋ ಇನ್ನೊಂದು ಹೆಗಣ ಪಾರ್ಟಿನೋ ಅದಲ್ಲ. ನಾವು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳು ಆಂದೋಲನ ಚಳವಳಿ ಮಾಡಿದಾಗ ಅವನ್ನ ದೇಶದ್ರೋಹಿಗಳು ಅಂದರು. ಅಂದ್ರೆ ಇವರೆಲ್ಲ ದೇಶಭಕ್ತರ, ನಕಲಿ ದೇಶಭಕ್ತರು. ಇಡೀ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತರು. ಈ ಚೇಲಾಗಳಿಗೆ ನರೇಂದ್ರ ಮೋದಿ ಉತ್ತರ ಕೊಡ್ಬೇಕಾಗುತ್ತೆ. ಏನು ಇಷ್ಟೊಂದು ಹೇಳಿಕೆಗಳು ಕೊಡ್ತಾ ಇದ್ರು. ಮತ್ತೆ ಮಕ್ಕಳನ್ನ ದೇಶದ್ರೋಹಿ ಅಂತಕ್ಕಂಥವ್ರು ಇದಾರಲ್ಲ, ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹುಟ್ಟಾಕ್ಬೇಕು ರಾಜಕಾರಣಿ ಆದವರು. ಇವರ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವರಂತ ಮಹಾದ್ರೋಹಿಗಳು ಯಾರು ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ